ಬೆಂಗಳೂರಿನಲ್ಲಿ ವರುಣಾರ್ಭಟಕ್ಕೆ ಹತ್ತಾರು ಅವಾಂತರಗಳಾಗಿದೆ. ಹೆಬ್ಬಾಳ ರಸ್ತೆಯಲ್ಲೂ ಕೂಡ ಟ್ರಾಫಿಕ್ ಜಾಮ್ ಉಂಟಾಗಿದೆ. ನೋಡಿ ಎಲ್ಲೆಲ್ಲಿ ಏನೇನು ಸಮಸ್ಯೆಗಳಾಗ್ತಾ ಇದೆ ಅಂತ. ಬಳ್ಳಾರಿ ಬೆಂಗಳೂರು ರಸ್ತೆಯಲ್ಲಿ ಸಂಪೂರ್ಣ ಟ್ರಾಫಿಕ್ ಜಾಮ್. ತೊಡಗೇಹಳ್ಳಿಯಿಂದ ಹೆಬ್ಬಾಳದವರೆಗೂ ಕೂಡ ಫುಲ್ ಟ್ರಾಫಿಕ್. ಗಂಟೆಗಟ್ಟಲೆ ವಾಹನಗಳು ನಿಂತಲ್ಲೇ ನಿಂತಿದ್ದಾವೆ. ಟ್ರಾಫಿಕ್ ಜಾಮ್ನಲ್ಲಿ ಸಿಲುಕಿ ಸವಾರರು ಪರದಾಟ. ನೋಡ್ತಾ ಇದ್ದೀರಲ್ಲ ದೃಶ್ಯದಲ್ಲಿ, ಒಂದಿಂಚು ಮೂವ್ ಆಗದ ರೀತಿಯಲ್ಲಿ ಇದೆ. ಸಂಪೂರ್ಣವಾಗಿ ಟ್ರಾಫಿಕ್ ಜಾಮ್ ಆಗಿದೆ. ಈಗ ನೀವು ನೋಡ್ತಾ ಇರೋದು ಹೆಬ್ಬಾಳ ಟ್ರಾಫಿಕ್. ತೊಡಗೇಹಳ್ಳಿಯಿಂದ ಹೆಬ್ಬಾಳದವರೆಗೂ ಕೂಡ ಇದೇ ಪರಿಸ್ಥಿತಿ ಇದೆ. ಸಂಪೂರ್ಣವಾಗಿ ಟ್ರಾಫಿಕ್ ಜಾಮ್ ಆಗಿದೆ. ವಾಹನ ಸವಾರರು ಪರದಾಡ್ತಾ ಇದ್ದಾರೆ. ಇವತ್ತು ಬೆಂಗಳೂರು ಮಳೆ ಹೊಡಿತಕ್ಕೆ ನಲುಗಿ ಹೋಗಿದೆ. ಹುಳಿಮಾವು ಬಳಿ ಬೃಹತ್ ಮರವೊಂದು ಧರೆಗುರುಳಿದೆ. ಹುಳಿಮಾವಿನ ರಾಯಲ್ ಮೀನಾಕ್ಷಿ ಮಾಲ್ ಬಳಿ ಘಟನೆ ನಡೆದಿದೆ. ನೋಡ್ತಾ ಇದ್ದೀರಾ ದೃಶ್ಯದಲ್ಲಿ. ಇದರಲ್ಲಿ ಬೈಕ್ಗಳು ಜಖಮ್ಮಾಗಿದೆ. ಪಾನಿಪುರಿ ಅಂಗಡಿ ಸೇರಿದಂತೆ 10ಕ್ಕೂ ಅಧಿಕ ಬೈಕ್ಗಳು ಜಖಮ್ಮಾಗಿದೆ. ಮುಂಗಾರು ಆರಂಭದಲ್ಲೇ ಯಾವ ರೀತಿಯಾಗಿ ವರುಣನ ರೌದ್ರಾವತಾರ ಇತ್ತು ಅನ್ನೋದನ್ನ ನೋಡ್ತಾ ಇದ್ದೀರಾ ನೀವು. ಮೊದಲ ದಿನವೇ ಈ ರೀತಿಯಾಗಿದೆ. 10ಕ್ಕೂ ಹೆಚ್ಚಿನ ಬೈಕ್ಗಳು ಜಖಮ್ಮಾಗಿದೆ. ಮುಂಗಾರು ಆರಂಭದಲ್ಲೇ ವರುಣನ ರೌದ್ರಾವತಾರ. ಬೆಂಗಳೂರಿನಲ್ಲಿ ಕೆಲವೇ ಗಂಟೆಯಲ್ಲಿ ಭಾರೀ ಪ್ರಮಾಣದ ಮಳೆಯಾಗಿದೆ. ಬೆಂಗಳೂರು ನಗರದಲ್ಲಿ ಈವರೆಗೆ 103.5 ಮಿಲಿಮೀಟರ್ ಮಳೆ. ಇದು ಕಡಿಮೆ ಏನಲ್ಲ. ಎಲೆಕ್ಟ್ರಾನಿಕ್ ಸಿಟಿ 37.5 ಮಿಲಿಮೀಟರ್ ಮಳೆ ದಾಖಲಾಗಿದೆ. ಇಲ್ಲಿ ಎಲ್ಲೆಲ್ಲಿ ಎಷ್ಟೆಷ್ಟು ಮಳೆಯಾಗಿದೆ ಅನ್ನೋದರ ಅಂಶವನ್ನ ನೋಡ್ತಾ ಇದ್ದೀವಿ ನಾವು. ಮಾದಾವರದಲ್ಲಿ 5.5 ಮಿಲಿಮೀಟರ್, ಇನ್ನು ಸೋಂಪುರದಲ್ಲಿ 25.5, ಬೆಂಗಳೂರು ಗ್ರಾಮಾಂತರ ಹೆಸರುಘಟ್ಟ 5.5 ಮಿಲಿಮೀಟರ್ ಮಳೆಯಾಗಿದೆ. ಮಳೆ ಪ್ರಮಾಣದ ಬಗ್ಗೆ ಹವಾಮಾನ ಇಲಾಖೆ ಮಾಹಿತಿಯನ್ನ ನೀಡಿದೆ. ಇಷ್ಟೆಲ್ಲ ಅವಾಂತರವಾಗುವುದಕ್ಕೆ ಕಾರಣ ಎಡಬಿಡದೆ ಸುರಿದಂತ ಮಳೆ. 103.5 ಮಿಲಿಮೀಟರ್ ಮಳೆಯಾಗಿದೆ ಬೆಂಗಳೂರು ನಗರದಲ್ಲಿ. ಇನ್ನು ಯಾವ ಭಾಗದಲ್ಲಿ ಎಷ್ಟೆಷ್ಟು ಮಳೆಯಾಗಿದೆ ಅನ್ನೋದರ ಡೀಟೇಲ್ಸ್ ಅನ್ನ ಕೂಡ ನಾವು ಕೊಡ್ತಾ ಇದ್ವಿ. ಎಲೆಕ್ಟ್ರಾನಿಕ್ ಸಿಟಿ 37.5 ಮಿಲಿಮೀಟರ್ ಮಳೆ ದಾಖಲಾಗಿದೆ. ಇನ್ನು ಮಾದಾವರ 5.5, ಸೋಂಪುರದಲ್ಲಿ 25.5 ಮಿಲಿಮೀಟರ್ ಮಳೆಯಾಗಿದೆ. ಬೆಂಗಳೂರು ಗ್ರಾಮಾಂತರ ಹೆಸರುಘಟ್ಟದಲ್ಲಿ 5.5 ಮಿಲಿಮೀಟರ್ ಮಳೆ. ಹಾಗಾಗಿ ಇಷ್ಟೊಂದು ಅವಾಂತರಗಳಾಗಿದೆ. ಮಳೆ ಅಬ್ಬರಕ್ಕೆ 100ಕ್ಕೂ ಹೆಚ್ಚು ಮರಗಳು ಧರಾಶಾಹಿಯಾಗಿದೆ. ಸಂಜೆಯಿಂದ ಧರೆಗುರುಳಿರುವಂತಹ ಮರಗಳ ಸಂಖ್ಯೆಯನ್ನ ನಾವು ನೋಡೋದಾದ್ರೆ 118 ಮರಗಳು. ಬಿಬಿಎಂಪಿ ಕಂಟ್ರೋಲ್ ರೂಮ್ಗೆ ದೂರು ಹರಿದು ಬರ್ತಾ ಇದೆ. 118 ಮರಗಳು, 128 ಕೊಂಬೆಗಳು ಧರಾಶಾಹಿಯಾಗಿದೆ. ಬೆಂಗಳೂರಿನಂತ ಸಿಟಿಯನ್ನ, ಸಂಪೂರ್ಣ ವ್ಯವಸ್ಥೆಯನ್ನ ಅಸ್ತವ್ಯಸ್ತ ಮಾಡಿರೋದು ಇವತ್ತಿನ ಮಳೆ ಅಬ್ಬರಕ್ಕೆ ಮರಗಳು ಧರಾಶಾಹಿಯಾಗಿದೆ. ಕೆಲವೊಂದಷ್ಟು ಮರಗಳು ಅವುಗಳನ್ನ ಮಾತ್ರನೇ ತೆರವು ಮಾಡುವಂತ ಕೆಲಸಗಳಾಗಿದೆ. ಬಿಟ್ರೆ ಸಂಖ್ಯೆ ನೋಡೋದಾದ್ರೆ 118 ಮರಗಳು ಈವರೆಗೆ ಧರೆಗುರುಳಿದ್ದಾವೆ. ಅವುಗಳಿಂದ ಆಗಿರುವಂತ ಅವಾಂತರಗಳು ನೋಡಿ. ವಾಹನಗಳ ಜಖಮ್ಮಾಗಿದೆ. ಕಾರ್, ಬೈಕ್, ಆಟೋಗಳು. ಒಂದು ವಿಂಡೋದಲ್ಲಿ ನೀವು ಮರ ಬೀಳ್ತಾ ಇರುವಂತ ಲೈವ್ ದೃಶ್ಯವನ್ನ ನೋಡಬಹುದು. ಎಷ್ಟರ ಮಟ್ಟಿಗೆ ಮಳೆಯ ಅಬ್ಬರ ಇತ್ತು ಬೆಂಗಳೂರಿನಲ್ಲಿ ಅನ್ನೋದಕ್ಕೆ ಸಾಕ್ಷಿ ಆಗ್ತಾ ಇದೆ ಒಂದೊಂದು ಚಿತ್ರಣವೂ ಕೂಡ. ಜೋರಾಗಿ ಸುರಿದಿರುವಂತಹ ಬಿರುಗಾಳಿ ಮಳೆಗೆ ಇಡೀ ಬೆಂಗಳೂರಿಗರು ತತ್ತರಿಸಿ ಹೋಗಿದ್ದಾರೆ. ಕಡಿಮೆ ಮಳೆ ಏನಲ್ಲ, 103.5 ಮಿಲಿಮೀಟರ್ ಮಳೆಯಾಗಿದೆ ಬೆಂಗಳೂರು ನಗರದಲ್ಲಿ. ಬೇರೆ ಬೇರೆ ಭಾಗದಲ್ಲಿ ಎಷ್ಟೆಷ್ಟು ಮಳೆಯಾಗಿದೆ ಅನ್ನೋದ್ರ ಅಂಕಿಅಂಶವನ್ನು ಕೂಡ ನಾವು ಹೇಳ್ತಾ ಇದ್ವಿ. ಈಗ ನೋಡ್ತಾ ಇರೋದು ಜಯನಗರ, ರಾಮಕೃಷ್ಣ ಆಶ್ರಮ ಮತ್ತೆ ಬಸವೇಶ್ವರ ನಗರದ ದೃಶ್ಯಗಳು. ಸಂಜೆ ಹೊತ್ತಿಗೆ ಮಳೆ ಇಲ್ಲ ಅಂತ ಹೇಳಿದ್ರು ಟ್ರಾಫಿಕ್ ಸಮಸ್ಯೆ ಬೆಂಗಳೂರನ್ನ ಬಿಟ್ಟು ಬಿಡದೆ ಕಾಡುತ್ತೆ. ಅಂತದ್ರಲ್ಲಿ ಮಳೆ ಕೂಡ ಶುರುವಾಯಿತು ಅಂದ್ರೆ ಕೇಳಬೇಕಾ ಬೆಂಗಳೂರಿನ ಜನರ ಪರದಾಟ. ಬೆಂಗಳೂರು ನಗರ ಗ್ರಾಮಾಂತರದಲ್ಲಿ ಇದೀಗ ಆರೆಂಜ್ ಅಲರ್ಟ್. ಹವಾಮಾನ ಇಲಾಖೆ ಆರೆಂಜ್ ಅಲರ್ಟ್ ಅನ್ನ ಘೋಷಣೆ ಮಾಡಿದೆ. ಬೆಂಗಳೂರು ಗ್ರಾಮಾಂತರದಲ್ಲಿ, ಬೆಂಗಳೂರು ನಗರ, ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯಲ್ಲಿ ಭಾರೀ ಮಳೆಯಾಗಿತ್ತು. ಅವಾಂತರಗಳ ಸೃಷ್ಟಿಯಾಗಿತ್ತು. ಎರಡೂ ಜಿಲ್ಲೆಗಳಲ್ಲೂ ಕೂಡ ಭಾರೀ ಮಳೆ ಸಾಧ್ಯತೆ ಅನ್ನುವಂತ ಅಲರ್ಟ್ ಅನ್ನ ಕೂಡ ಕೊಡ್ತಾ ಇದೆ. ಜೊತೆಗೆ ಆರೆಂಜ್ ಅಲರ್ಟ್ ಘೋಷಣೆಯಾಗಿದೆ. ನೋಡ್ತಾ ಇದ್ರೆ ಇನ್ನು 4 ದಿನಗಳವರೆಗೂ ಕೂಡ ಸಾಕಷ್ಟು ಮಳೆ ಆಗುತ್ತೆ ಅನ್ನೋದು ಹವಾಮಾನ ಇಲಾಖೆಯ ಮಾಹಿತಿ. ಸಿವಿಗೆ ಡೀಟೇಲ್ಸ್ ಅನ್ನು ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ವಿನಾಯಕ್. ಇದಾಗಲೇ ಆರೆಂಜ್ ಅಲರ್ಟ್ ಘೋಷಣೆಯಾಗಿದೆ. ಇನ್ನೂ 3 ದಿನಗಳ ಮಳೆ ಇರುತ್ತೆ. ಕೇವಲ ಒಂದು ದಿನ, ಅರ್ಧ ದಿನಗಳ ಮಳೆಗೆ, ಸಂಜೆಯಿಂದ ಸುರಿದಂತ ಮಳೆಗೆ ಇಷ್ಟೊಂದು ಅವಾಂತರಗಳಾಗ್ತಾ ಇದೆ. ಸದ್ಯದ ಅಪ್ಡೇಟ್ಸ್ ಏನೇನು ಲಭ್ಯವಾಗ್ತಾ ಇದೆ, ಎಲ್ಲೆಲ್ಲಿ ಏನೇನು ಆಗ್ತಾ ಇದೆ ಅಂತ?
ಹೌದು ಚೈತ್ರ, ಏನು ಸಿಲಿಕಾನ್ ಸಿಟಿ ಬೆಂಗಳೂರಿನಲ್ಲಿ ಸಾಕಷ್ಟು ಮಳೆ ಆಗ್ತಾ ಇರತಕ್ಕಂಥದ್ದು. ಏನು ವಾಡಿಕೆಗಿಂತ 2 ದಿನ ಮುಂಚೆನೆ ಕೇರಳ ಗಡಿ ಭಾಗದಲ್ಲಿ ಮಳೆ ಮಾನ್ಸೂನ್ ಮಾರುತ ಬಂದಿರತಕ್ಕಂಥದ್ದು. ಆ ಹಿನ್ನೆಲೆಯಲ್ಲಿ ಇವತ್ತು ಕೂಡ ಕರ್ನಾಟಕ ಗಡಿಯನ್ನ ಮಾನ್ಸೂನ್ ಮಾರುತ ಈಗ ಎಂಟ್ರಿ ಕೊಟ್ಟಿರ್ತಕ್ಕಂಥದ್ದು. ಅದರ ಇಫೆಕ್ಟ್ ಹಿನ್ನೆಲೆಯಲ್ಲಿ ಬೆಂಗಳೂರಿನಲ್ಲಿ ಈ ರೀತಿಯಾದ ಮಳೆ ಆಗ್ತಿದೆ. ಮಳೆ ಹಿನ್ನೆಲೆಯಲ್ಲಿ ಬೆಂಗಳೂರು ನಗರದಾದ್ಯಂತ ರಸ್ತೆಗಳಾಗಿರ್ಬಹುದು, ಅಂಡರ್ ಪಾಸ್ಗಳಾಗಿರಬಹುದು, ಮರಗಳು ಉರುಳೋದಾಗಿರ್ಬಹುದು, ಸಾಕಷ್ಟು ಅವಾಂತರಗಳನ್ನೇ ಸೃಷ್ಟಿಸಿದೆ. ಈಗಾಗಲೇ ಏನೋ ಮಳೆ 103.5 ಮಿಲಿಮೀಟರ್ ಮಳೆ ನಗರದಲ್ಲಿ ಆಗಿರ್ತಕ್ಕಂಥದ್ದು ಮತ್ತು ಎಲೆಕ್ಟ್ರಾನಿಕ್ ಸಿಟಿಯಲ್ಲಿ 37.5 ಮಿಲಿಮೀಟರ್ ಮಳೆ ಆಗಿರ್ತಕ್ಕಂಥದ್ದು. ಹೆಸರುಘಟ್ಟದಲ್ಲೂ 5.5 ಮಿಲಿಮೀಟರ್ ಮಳೆ ಆಗಿರ್ತಕ್ಕಂಥದ್ದು. ಆ ಹಿನ್ನೆಲೆಯಲ್ಲಿ ಆರೆಂಜ್ ಅಲರ್ಟ್ ಕೂಡ ಘೋಷಣೆ ಮಾಡಲಾಗಿದೆ. ಇನ್ನೂ 3 ದಿನಗಳ ಕಾಲ ಬೆಂಗಳೂರು ನಗರದಾದ್ಯಂತ ಮಳೆ ಆಗಲಿದೆ ಮತ್ತು 4 ಮತ್ತು 5ನೇ ತಾರೀಕಿನ ಒಳಗಡೆ ಏನೋ ಉತ್ತರ ಒಳನಾಡಿನಲ್ಲಿ ಮಳೆ ಆಗಲಿದೆ. ಮತ್ತೆ ಏನೋ 7ನೇ ತಾರೀಕಿನಿಂದ ಮಳೆ ಕೂಡ ರಾಜ್ಯಾದ್ಯಂತ ವ್ಯಾಪಿಸಲಿದೆ. ಹೀಗಾಗಿ ಬೆಂಗಳೂರಿನಲ್ಲಿ ಇನ್ನೂ ಕೂಡ ತಡರಾತ್ರಿವರೆಗೂ ಕೂಡ ಮಳೆ ಆಗಬಹುದು ಅಂತ ಏನು ಹವಾಮಾನ ಇಲಾಖೆ ಮುನ್ಸೂಚನೆ ನೀಡಿರ್ತಕ್ಕಂಥದ್ದು ಚೈತ್ರ. ಎಸ್, ಥ್ಯಾಂಕ್ ಯು ವಿನಾಯಕ್. ನಾವು ನೋಡ್ತಾ ಇದ್ವಿ ಕೆಲವೊಂದ್ ಕಡೆಯಲ್ಲಿ ಆಗಿರುವಂತ ಅವಾಂತರ. ಆಗ್ಲೇ ಶಾಂತಿನಗರದ ವ್ಯವಸ್ಥೆಯನ್ನ ಕೂಡ ನೀವು ನೋಡ್ತಾ ಇದ್ರಿ. ಏನೇನ್ ಕಾಣಿಸ್ತಾ ಇದೆ ಈಗ ಸದ್ಯ? ಮರ ಎಲ್ಲ ಬಿದ್ದಿದೆಯಲ್ಲ, ಅವನ್ನ ತೆರವುಗೊಳಿಸುವಂತ ಕೆಲಸಗಳಾದ್ರೂ ಆಗ್ತಾ ಇದೆಯಾ? 118ಕ್ಕೂ ಹೆಚ್ಚಿನ ಮರಗಳು ದರಾಶಾಹಿ ಆಗಿದೆ ಅನ್ನುವಂತ ಅಪ್ಡೇಟ್ಸ್ ಬಂತು. ಹೌದು ಚೈತ್ರ, ಈಗಾಗಲೇ ಏನೋ 118 ಮರಗಳು ಬಿದ್ದಿರ್ತಕ್ಕಂಥದ್ದು. ಈ ಪೈಕಿ 48 ಕಡೆಗಳಲ್ಲಿ ಬಿಬಿಎಂಪಿ ಮರ ತೆರವುಗಳನ್ನ ಮಾಡಿರ್ತಕ್ಕಂಥದ್ದು. ಆ ಹಿನ್ನೆಲೆಯಲ್ಲಿ ಇನ್ನು ಬಸವೇಶ್ವರ ನಗರದಲ್ಲಿ ಏನ್ 8th ಮೇನ್ ಕ್ರಾಸ್ ಇದೆ, 8th ಮೇನ್ ಕ್ರಾಸ್ ನಲ್ಲಿ ಮರ ರಸ್ತೆ ಮಧ್ಯೆ ಬಿದ್ದು ಆಟೋ ಚಾಲಕ ಕೂಡ ತಲೆಗೆ ಗಂಭೀರ ಗಾಯ ಕೂಡ ಆಗಿರ್ತಕ್ಕಂಥದ್ದು. ಆ ಹಿನ್ನೆಲೆಯಲ್ಲಿ ಏನು ಬಸವೇಶ್ವರ ನಗರ ಇದೆ, ಬಸವೇಶ್ವರ ನಗರದಲ್ಲಿ 30ಕ್ಕೂ ಹೆಚ್ಚು ಮರಗಳೇ ಅಲ್ಲೇ ಬಿದ್ದಿರ್ತಕ್ಕಂಥದ್ದು. ಇನ್ನು ನಗರದಾದ್ಯಂತ ಕೂಡ ಬೇರೆ ಬೇರೆ ರಸ್ತೆಗಳಲ್ಲೂ ಏನು ಕಾರ್ಗಳ ಮೇಲಾಗಿರ್ಬಹುದು, ಆಟೋಗಳ ಮೇಲಾಗಿರ್ಬಹುದು, ಬೈಕ್ಗಳ ಮೇಲೂ ಕೂಡ ಏನು ಮರಗಳು ಬಿದ್ದಿರ್ತಕ್ಕಂಥದ್ದು. ಇನ್ನೂ ಕೂಡ ಏನು ಕೆಲವೊಂದು ಕಡೆ ಅಟೆಂಡ್ ಮಾಡಿದ್ದಾರೆ ಬಿಬಿಎಂಪಿ ಅವರು. ಇನ್ನೂ ಕೆಲವೊಂದು ಕಡೆ ಏನು ಬಿಬಿಎಂಪಿ ಅವರು ಅಟೆಂಡ್ ಮಾಡಿ ಮರಗಳನ್ನ ತೆರವುಗೊಳಿಸ್ತಕ್ಕಂಥ ಕಾರ್ಯ ಮಾಡಬೇಕು. ಆದರೆ ಇನ್ನೂ ಮಳೆ ಹಿನ್ನೆಲೆಯಲ್ಲಿ ಕೆಲವೊಂದು ಕಡೆ ಈಗಲೂ ಕೂಡ ಮಳೆ ಬರ್ತಾ ಇದೆ. ಹಾಗಾಗಿ ತೆರವು ಕಾರ್ಯಾಚರಣೆಗೆ ಒಂದು ಕಡೆ ಎಲ್ಲೊಂದು ಕಡೆ ಬಿಬಿಎಂಪಿಗೆ ಅಡ್ಡಿ ಆಗ್ತಾ ಇದೆ ಅಂತ ಹೇಳ್ಬೋದು ಚೈತ್ರ. ಎಸ್, ಥ್ಯಾಂಕ್ ಯು ವಿನಾಯಕ್ ಡೀಟೇಲ್ಸ್ಗಾಗಿ.